ಈ ಸಾಯಂಕಾಲದಲ್ಲಿ ಈ ಗಾಡಿ ಹಾಯ್ ಹಲೋ ನಮಸ್ಕಾರ ಆ ಶಬ್ದನೇ ಕಲ್ತಿಲ್ಲ ಅವರು ನಮ್ಮ ಜೊತೆ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ರಿಗೂ ಇವತ್ತು ನನ್ನ ಹತ್ರ ಇರೋ ಗಾಡಿ ಬಂದು TVS ಎಲೆಕ್ಟ್ರಿಕ್ iQube. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಈ ಗಾಡಿ ಬಗ್ಗೆ ಹೊಸದಾಗಿ ಹೇಳೋದಕ್ಕಂತೂ ಏನಿಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೊಸದಾಗಿ ಹೇಳೋದಕ್ಕಂತೂ ಏನಿಲ್ಲ. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಇವ್ರು ಯಾರು ಏನು ಗೊತ್ತಿಲ್ಲ. ಹೇಳೋದಕ್ಕಂತೂ ಏನಿಲ್ಲ, ಹೇಳ್ತಿಲ್ಲ, ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚಿಲ್ಲ ಅಂತ ಏನಿಲ್ಲ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಇವತ್ತು ಇಲ್ಲಿ ತಗೊಂಡ್ಬಂದಿದ್ದೀನಿ. ಗಾಡಿ ಬಗ್ಗೆ ಹೇಳೋದಕ್ಕೆ ಬಂದ್ರೆ ಗಾಡಿ ನೋಡೋದಕ್ಕಂತೂ ಸಖತ್ತಾಗಿದೆ, ನನಗಂತೂ ಇಷ್ಟ ಆಯ್ತು. ಇದೊಂದೇ ಕಡ್ಲ ಇದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಗಾಡಿ ಇಷ್ಟ ಆಗಿರೋ ಕಾರಣಕ್ಕಿಂತ ಇದು ಸದ್ದಿಲ್ದಂಗೆ ಭಾರಿ ಮಾರ್ಕೆಟಿಂಗ್ ಆಗ್ತಿದೆ. ಫ್ರಂಟಲ್ಲಿ ಒಂದು ಲೋಗೋ, ಡಿಸ್ಪ್ಲೇ ಹತ್ರ ಒಂದು ಲೋಗೋ, ಸೈಡಲ್ಲಿ ನೇಮ್ ಜೊತೆ ಆ ಲೆಟರಲ್ಲೂ ಒಂದು ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಲೈಟು ಒಂದು ಕೀ ಕೊಟ್ಟಿದ್ದಾರೆ, ತೆಗಿಬೋದು. 30 ಲೀಟರ್ ಬೂಟ್ ಸ್ಪೇಸ್ ಇರುತ್ತೆ. ಸಾರಿ 30 ಲೀಟರ್ ಸ್ಪೇಸ್ ಕೊಟ್ಟಿದ್ದಾರೆ ತುಂಬ್ಕೊಳಕ್ಕೆ. ಬಟ್ ಸೈಡ್ ಆಂಗಲ್ ಇಂದ ಓಕೆ. ಆಮೇಲೆ ಇಲ್ಲೊಂದು ಚಾರ್ಜ್ ಆಗ್ದಂಗೆ ಇಲ್ಲೊಂದು ಲೈಟ್ ಬರುತ್ತೆ. ಈ ಫೀಚರ್ ಕೂಡ ನನಗೆ ಇಷ್ಟ. ಏನು ಗಾಡಿ ಆನ್ ಮಾಡಿದಾಗ ಈ ತರ ಡಿಸ್ಪ್ಲೇ ಆಗುತ್ತೆ, ಅವಾಗ ನಮ್ಮ ಹೆಸರು ನಿಲ್ಸು 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 ಬ್ಯಾಕ್ 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 ಬಾ ಫಾರ್ವರ್ಡ್ ಮಾಡೋ ಅಯ್ಯಯ್ಯೋ ಇನ್ನು ಗಾಡಿ ಆನ್ ಮಾಡಿದಾಗ ನಾರ್ಮಲ್ ಆಗಿ ಕಂಪ್ನಿಯವ್ರ ಹೆಸರು, ನಮ್ಮ ಹೆಸರು ಸೆಟ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ಎಕೋ ಮಾಡಲ್ ಇದ್ದಾಗ 100 ಕಿಲೋಮೀಟರ್ ಕೊಡುತ್ತೆ. ನಾನು ಸ್ವಲ್ಪ ಓಡಿಸ್ಬಿಟ್ಟಿದ್ದೀನಿ, 100 ಕಿಲೋಮೀಟರ್ಗಿನ್ನ 2 ಕಿಲೋಮೀಟರ್ ಕಮ್ಮಿ ಆಗಿದೆ ಅಷ್ಟೇ. ಬಿಕಾಸ್ ನಿಲ್ಗೆ ಇಲ್ಲೇ ಕಾಣಿಸುತ್ತೆ 93% ಇದೆ ಅಂತ. ನೆಕ್ಸ್ಟ್ ಬ್ರೇಕ್ ಹಿಡಿದು ಓಡ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ಓಡಿಸ್ಬೋದು ಅಂತ. ಇವೆಲ್ಲ ನೋಡಿರ್ತೀರಾ, ಏನು ಹೇಳೋದಲ್ಲ, ಏನು ಅವಶ್ಯಕತೆ ಏನಿಲ್ಲ. ಲೋಗೋ ವಿಚಾರಕ್ಕೆ ಬಂದರೆ TVS ಅವರು ಯೂಶುವಲ್ ಆಗಿ ಈ ಥರ ಲೋಗೋಗಳನ್ನ ನಾನು ನೋಡಿಲ್ಲ. ಆಯ್ತು, ಆಮೇಲೆ ಎಸ್ಪೆಷಲಿ ಅವರು ಬೇರೆ ನಾರ್ಮಲ್ ಪೆಟ್ರೋಲ್ ಗಾಡಿಗಳಿಗಾದರೆ ಅವ್ರ ಕಂಪ್ನಿ ಲೋಗೋಸ್ ಅಷ್ಟೇ ನೋಡಿರ್ತೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಟ್ ಈ ಎಲೆಕ್ಟ್ರಿಕ್ ಗಾಡಿ ಬಂದಾಗ ಈ ಥರ ಒಂದು ಲೋಗೋ ಕ್ರಿಯೇಟ್ ಮಾಡಿ ಎಲೆಕ್ಟ್ರಿಕ್ ಅಂತಾನೆ ಹಾಕ್ತಾ ಇದ್ದಾರೆ. ಇವರೆಲ್ಲ ನಾರ್ಮಲ್ ಆಗಿ ಇವಾಗ ಎಲ್ಲರೂ ಅದೇ ಥರ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಓಕೆ, ಅದ್ರ ಲೋಗೋ ಬಗ್ಗೆ ಎರಡು ಮಾತಿಲ್ಲ, ಚೆನ್ನಾಗಿದೆ, ಗಾಡಿಗೋಸ್ಕರ ಮಾಡಿರೋ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಈಗ ಇದನ್ನ ಓಡಿಸ್ಬಿಟ್ಟು ನೋಡೋಣ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಓಕೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಅಷ್ಟರಲ್ಲಿ ನಾವು ರೈಡ್ ಹೋಗ್ಬಿಟ್ಟಾರೆ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ, ದಿಲ್ ದೀವಾನಾ ಹೈ. ಯೂಶಲಿ ಅವ್ರು ರೋಡಲ್ಲೆಲ್ಲ ಓಡಿಸಿರ್ತೀರ, ಈ ತರ ಎಲ್ಲ ಓಡಿಸಿರಲ್ಲ. ಇದ್ಯಾ ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಏನು ಆಫ್ ರೋಡ್ ಗಾಡಿಗಂತೂ ಮಾಡಿಲ್ಲ, ಬಟ್ ಆದ್ರೂ ಆಫ್ ರೋಡಲ್ಲಿ ಹೆಂಗ್ ಕೆಲಸ ಮಾಡುತ್ತೆ. ಇದೇನು ಆ ಥರ ಆಫ್ ರೋಡಲ್ಲಿ ಹೆಂಗಲ್ಲ, ಬಟ್ ರೋಡ್ ಇಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ. ಈ ತರ ರೋಡಲ್ಲಿ ಹೆಂಗ್ ಹೋಗುತ್ತೆ ಮಣ್ ರೋಡಲ್ಲಿ ಅಂತ ಒಂದು ಟೆಸ್ಟ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಟೆಸ್ಟ್ ಚೆನ್ನಾಗೇ ಹೋಗುತ್ತೆ ಒಂದ್ ಲೆವೆಲ್ಗೆ, ಓಕೆ, ಚಿಂತೆ ಏನಿಲ್ಲ, ಫುಲ್ ಆರಾಮಾಗಿ ಹೋಗ್ಬೋದು. ಓಕೆ, ರೋಡ್ ಮೇಲೆ ಡಿಪೆಂಡ್, ತಗೊಂಡ್ ಹೋಗ್ಬಾರ್ದಾ ಅಂತ, ಬೇರೆ ಇನ್ನೇನಿಲ್ಲ. ಇದ್ರೆ ಓಕೆ. ಈ ತರ ರೋಡಲ್ಲಿ ಓಡ್ಸೋದೇ ಒಂಥರ ಚೆನ್ನಾಗಿರುತ್ತೆ. ಮಸ್ತ್. ನನಗೇನೋ ಗೊತ್ತಿಲ್ಲ, ಈ ತರ ರೋಡಲ್ಲಿ ಕಾರ್ ಆಗ್ಲಿ ಗಾಡಿ ಆಗ್ಲಿ ನಾನು ಓಡಿಸ್ಲೇಬೇಕು.
ಫ್ಯಾಂಟಾಸ್ಟಿಕ್. ಈ ತರ ರೋಡ್ನ ನೋಡಿ ಹೋಗ್ಬೋದು ಒಂದ್ ಲೆವೆಲ್ಗೆ, ಶೇಕ್ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಚಳಿ ಬಂದವ್ರ ತರ ಗಡ 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 ಗಡ. ಬಟ್ ನೋಡ್ಕೊಂಡು ಓಡಿಸ್ಬೇಕು. ಫಸ್ಟ್ ಆಫ್ ಆಲ್ ಈ ಗಾಡಿನ ಅದಕ್ಕಂತ ಪ್ರಿಪೇರೇ ಮಾಡಿರಲ್ಲ. ಪಾರ್ಟ್ಸ್ಗಳೆಲ್ಲ ಲೂಸ್ ಆದ್ರೂ ಆಗ್ಬಿಡುತ್ತೆ. ಹೊತ್ತಿನಲ್ಲೇ ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಅಯ್ಯೋ, ನನ್ನ ಪ್ರಾಣ ಹೋಗುತ್ತಿದೆ ಎಂದಷ್ಟೇ ನನಗೆ ಜ್ಞಾಪಕ. ರೋಡ್ ಇದಂತೂ ಬಹಳ ಖರಾಬ್ ಆಗಿದೆ, ಬರೀ ಜಲ್ಲಿ ಕಲ್ಲೇ ಅವೆ. ಯಾಕೆ ಓಡ್ಸಕ್ ಗೊತ್ತಿದ್ರೆ ಸಾಕು. ನೀವೆಷ್ಟು ಜೋಪಾನ ಮಾಡ್ತೀರೋ ಅಷ್ಟು ಜೋಪಾನ. ಸ್ಪೀಡ್ ನೋಡ್ತಾ ಇದ್ದೀರಾ, ಬರೀ 20-15 ಅಷ್ಟರಲ್ಲೇ ಹೋಗ್ಬೇಕು, ಇಲ್ಲಾಂದ್ರೆ ಗಾಡಿ ಅಷ್ಟೇ. ಆಮೇಲೆ ಸೋಮವಾರಿಗೆ ಸುತ್ತಮುತ್ತ ಎಲ್ಲ ಎಷ್ಟು ಸುಟ್ಟಾಕ್ಬಿಟ್ಟಾರ ನೋಡಿ ಎಲ್ಲ. ಕಡೆ ಅಂತ ರೋಡ್ ಐತ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಗಾಡಿ ಮಾತ್ರ ನನಗಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನೊಂದೇನಂದ್ರೆ ಇದು ಟ್ಯೂಬ್ಲೆಸ್ ಗಾಡಿ ಆಗಿರೋದ್ರಿಂದ ಏನಾದ್ರು ಪಂಚರ್ ಆಗ್ಬಿಟ್ರೆ ಎಲೆಕ್ಟ್ರಿಕ್ ಗಾಡಿಗಳನ್ನ, ಅದು ಇದಂತೂ ಸ್ವಲ್ಪ ವೆಯ್ಟ್ ಇದೆ, ತಳ್ಕೊಂಡು ಹೋಗಕ್ಕೆಲ್ಲ ಭಾರಿ ಹಿಂಸೆ. ಅಲ್ಲಿ ಏನೇ ಒಂದೇನಾದ್ರು ರಿಪೇರಿ ಬಂದ್ರು, ಈ ಗಾಡಿ ನಾನ್ ವಿಚಾರಿಸಿದಾಗ ನಾರ್ಮಲ್ ಆಗಿ ಗ್ಯಾರೇಜ್ ಅಲ್ಲಿ ಇಟ್ಟಿರ್ತಾರಲ್ಲ, ಅವರೆಲ್ಲ ರಿಪೇರಿನೇ ಮಾಡಲ್ಲ. ಇಲ್ಲಿ ಕಂಪ್ನಿ ಹತ್ರನೇ ಹೋಗಿ ಅಣ್ಣ ಅಂತಾರೆ. ಹಾ, ಸ್ವಲ್ಪ ರೋಡ್ ಅಂತೂ ಬಂತು. ಹೋಗೋಣ, ಫುಲ್ ಸ್ಪೀಡಾಗಿ ಹೋಗೋಣ. ಓಕೆ, ನೋ ಪ್ರಾಬ್ಲಮ್. ಎಕೋ ಮಾಡಲ್ ಇಷ್ಟು ಬರುತ್ತೆ, 50ಗೆ ಆರಾಮಾಗಿ ರೀಚ್ ಆಗುತ್ತೆ. ಆ್ಯಂಡ್ ಪವರ್ ಮೋಡಿಗೆ ಹಾಕ್ದಾಗ ಒಂದು 60 ಲಾಸ್ಟ್, 60 ಹೋಗುತ್ತೆ. ಬಟ್ ಈ ಥರ ಗಾಡಿ ನೀವು ನೋಡಬೇಕು, ಅದನ್ನು ಒಂದಿನ ಮಾಡ್ತೀನಿ. ಅದಂತೂ ಕ್ರೇಜಿ ಗಾಡಿ, ಇದಕ್ಕಿಂತ ಭಾರಿ ಪವರ್ ಅದು ಮಾತ್ರ.
ಪುನಃ ಮಂಡೋಡ್ ಬಂದ್ಬಿಡ್ತು. ಇಷ್ಟೇ ನನ್ನ ಎಕ್ಸ್ಪೀರಿಯನ್ಸ್ ತಿಳಿಸ್ಬೇಕಿತ್ತು, ತಿಳಿಸ್ದೆ. ಸುಮಾರು ಜನ ತಗೋತಾ ಇದಾರೆ ಗಾಡಿನ ಮಾತ್ರ. ಇದು ಯಾಕೊಂದು ಇಲ್ಲಂಗೆ ಕಾಣ್ತಿಲ್ಲ. ಬಟ್ ಒಳ್ಳೆ ಎಲೆಕ್ಟ್ರಿಕ್ ಗಾಡಿ ಮಾತ್ರ ನಾನು ನೋಡಿರಂಗೆ. ಅಲ್ಲಿ ಏತರ್ ಕೂಡ ಬರುತ್ತೆ, ಅದನ್ನು ಮಾಡ್ತೀನಿ. ಬಟ್ ದಿಸ್ ಎಲೆಕ್ಟ್ರಿಕ್ ಇಸ್ ದ ಬೆಸ್ಟ್. ಹೊರಗಡೆ ಎಲ್ಲ ಓಡಾಡಕ್ಕೆ ತಿರ್ಗಾಡಕ್ಕೆ ಇದೊಂದು ಒಳ್ಳೆ ಗಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಟಾ, ಬೈ ಬೈ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.